ಬೆಂಗಳೂರಿಗೆ ಇವತ್ತು ಹೊರಡ್ತಿದ್ದೀವಿ. ಹೊರಡೋದಕ್ಕಿಂತ ಮುಂಚೆ ತಣ್ಣೀರು ಮುಟ್ಟ ಶಾಸ್ತ್ರ ಇನ್ನೂ ಮಾಡಿರಲಿಲ್ಲ. ನಮ್ಮ ಕಡೆ 3 ಮಂತ್ವರೆಗೂ ತಣ್ಣೀರು ಮುಟ್ಟಂಗಿಲ್ಲ. ಆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಏನಿಲ್ಲ, ಒಂದು ಬಕೆಟ್ಗೆ ಈ ರೀತಿ ತಣ್ಣೀರು ತುಂಬಿಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಹೂವು, ಅಡಿಕೆ ವಿಳೆದೆಲೆ ಎಲ್ಲ ಹಾಕಿ ಪೂಜೆ ಮಾಡಿ ಈ ರೀತಿ 3 ಸತಿ ಕೈನ ತಣ್ಣೀರಲ್ಲಿ ಡಿಪ್ ಮಾಡಬೇಕು. ಈ ಶಾಸ್ತ್ರ ಮಾಡಿದ್ದಾರೆ ಅಂತ ಯಾವಾಗಲೂ ಕೋಲ್ಡ್ ವಾಟರ್ ಯೂಸ್ ಮಾಡಬಾರ್ದು. ಆದಷ್ಟು ಬಿಸಿನೀರೇ ಯೂಸ್ ಮಾಡು ಏನಾದರೂ ಕೆಲಸ ಮಾಡಬೇಕಾದ್ರೆ ಅಂತ ಅಮ್ಮ ಹೇಳಿದ್ದಾರೆ. ಒಂದು 5th ಮಂತ್ವರೆಗೂ. ಅಂಡ್ ದೇವ್ರ ಪೂಜೆ ನಾನೇನು ಮಾಡಲಿಲ್ಲ, ಅಮ್ಮನೇ ಮಾಡಿದ್ದು. ನಾನು ಇನ್ನೂ ಸ್ವಲ್ಪ ದಿನ ಮಾಡಂಗಿಲ್ವಂತೆ. ತುಂಬಾನೇ ಲಗೇಜ್ ಇತ್ತು ಆಯ್ತಾ. ಕಾರೇ ಫುಲ್ ಆಗಿದೆ, ನೀವೇ ನೋಡ್ತಿರ್ಬೋದು. ಸುಮಾರು ಜನ ನೀವು ಯಾವ ಸೈಡ್ ಅವರು ಅಂತ ಕೇಳ್ತಾನೆ ಇರ್ತೀರಾ. ನಮ್ದು ಮಧುಗಿರಿ. ಎಷ್ಟೊತ್ತಿಗೆ ಬೆಂಗಳೂರಿಗೆ ರೀಚ್ ಆಗ್ತೀವಿ ಅಂತ ಅನ್ಸ್ಬಿಟ್ಟಿತ್ತು. ಹೋಗ್ತಾನೆ ಆಂದಿವೆ ಲಂಚ್ ಕೂಡ ಮಾಡ್ಕೊಂಡು ಹೋದ್ವಿ. ಇವರೆಲ್ಲ ರೋಟಿ ಆರ್ಡರ್ ಮಾಡ್ಕೊಂಡಿದ್ರು. ನಾನು ಇನ್ನೂ ರೋಟಿ ಸ್ವಲ್ಪ ದಿನ ತಿನ್ನಂಗಿಲ್ಲ ಅಂತ ಗೀ ರೈಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಫೈನಲಿ ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೆಂಡ್ರಿ ಆದೆ. ಫಸ್ಟ್ ಟೈಮ್ ಇವಳು ಮನೆಗೆ ಬರ್ತಿರೋದು. ನಿಮಗೆ ಗೊತ್ತಿರುತ್ತೆ, ಈ ಮನೇಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಆಯ್ತಾ. ಈ ಮನೆಗೆ ಒಂದು ಫ್ಯೂ ಡೇಸ್ಗೆ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಅಂಡ್ 9th ಮಂತ್ವರೆಗೂ ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿರೋದು ನೀವೇ ಎಲ್ಲ ವ್ಲಾಗ್ಸಲ್ಲೂ ನೋಡಿರ್ತೀರಾ. ಪ್ರೆಗ್ನೆನ್ಸಿಲಿ ನಾವು ಪಾಪು ಜೊತೆ ಮಾತಾಡ್ತಾನೆ ಇರ್ತೀವಿ. 5th ಮಂತ್ ಆದಮೇಲೆ ಪಾಪು ಕೇಳಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ ಮಾತಾಡಿದ್ದೀನಿ. ಎಲ್ಲ ಕಾರ್ನರಲ್ಲೂ ಕುತ್ಕೊಂಡು ಮಾತಾಡ್ತಿದ್ದೆ. ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಈ ಮನೆಯಲ್ಲಿ. ತುಂಬಾ ಮಿಸ್ ಮಾಡ್ಕೊಂಡೆ ನಾನು ಲಾಸ್ಟ್ 2 ಮಂತ್ಸ್ ಈ ಮನೆನ. ಯಾಕೆ ಇಷ್ಟು ಬೇಗ ಬಂದ್ರಿ ಬೆಂಗಳೂರಿಗೆ, ಒಬ್ಬರೇ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂತ ಕೇಳ್ತಾನೆ ಇದ್ದೀರಾ. ನನ್ನ ಜೊತೆ ನನ್ನ ಹಸ್ಬೆಂಡ್ ಕೂಡ ಇರ್ತಾರೆ. 10 ಡೇಸ್ ಆಯಿತು ಆಲ್ಮೋಸ್ಟ್ ಬೆಂಗಳೂರಿಗೆ ಬಂದು. ಕಷ್ಟ ಏನಾಗ್ತಿಲ್ಲ, ಎಲ್ಲ ಚೆನ್ನಾಗಿ ನಡೀತಿದೆ. ಅಮೆಝಾನಿಂದ ಒಂದು ಪಾರ್ಸಲ್ ಕೂಡ ರಿಸೀವ್ ಆಯಿತು. ಏನು ಅಂತ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ. ಮನೇಲಿ ಏನು ಗ್ರಾಸರೀಸ್ ಇರಲಿಲ್ಲ ಆಯಿತಾ. ಜೆಪ್ಟೋದಲ್ಲಿ ಇವಾಗ ಸದ್ಯಕ್ಕೆ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.